मालूम था बच्चे का क्या ये लिमिट में दाल मार दो का हम रहा था, बट दोनों बोले अब हस्बैंड है अम्मा कैसा बोले ऐसा सुनो, ऐसा बोलते नहीं सर ध्यान से तो कंटिन्यू घर में ऐसा हो गया बट ನಾನು नहीं लेट हो गया ನೀನು ಎಷ್ಟು ದಿನ ಆಯ್ತು ಈಗಾಗಲೇ ಗೊತ್ತಾಗಿದೆ ತಮಗೆಲ್ಲರಿಗೆ ಏನು ಮಾತಾಡೋದು ಅಂತ ಹೇಳಿ ಬಟ್ ನಮ್ಮ ಮಕ್ಕಳು ನಮ್ಮ ಮಕ್ಕಳ ಆರೋಗ್ಯ ಇಂಪಾರ್ಟೆಂಟ್ ಅದ ಇದರಲ್ಲಿ ನಾವು ಯಾವುದೇ ಒಂದು ಲಸಿಕೆ ಅಂದರೆ ಅದು 10 ತಿಂಗಳವರೆಗೆ ನಾವೇನು ಕೊಡ್ತೀವಲ್ಲ ಅದು ಫುಲ್ ಇಮ್ಯುನೈಸೇಷನ್ ಅಂತಂದರೆ ಅದು ಕಂಪ್ಲೀಟ್ ನೀವು ಟೈಮ್ ಟು ಟೈಮ್ ಮಾಡ್ಕೊಂಡಿದ್ದೀರಿ ಅಂದರೆ ಇನ್ನೊಂದು ಯೋಚನೆ ಮಾಡೋಕ್ಕೆ ಬರೋಲ್ಲ. ಪ್ಲಸ್ ಅದನ್ನು ಹೇಗೆ ತಗೋಬೇಕು ಅನ್ನೋದನ್ನು ಸಹ ಸಿಸ್ಟರ್ಸ್ ಹೇಳಿರ್ತಾರೆ, ಅದನ್ನು ಮಾಡಬೇಕಾಗತ್ತೆ. ತಾವು ಕೆಲವು ಮನೆಗಳಲ್ಲಿ ಪ್ರಾಬ್ಲಮ್ ಇದೆ ಅಥವಾ ಲೇಟ್ ಆಗುತ್ತಲ್ಲ, ಯಾವತ್ತೂ ಒಂದಿನ 1 ತಿಂಗಳ ಒಳಗಡೆ ಈಗ 11 ತಿಂಗಳಾಗಿದೆ ಅಂದರೆ 11ನೇ ತಿಂಗಳ ಒಳಗಡೆ ಮಾಡುವಂಥ ವ್ಯವಸ್ಥೆ ಮಾಡ್ಕೋಬೋದು. ಲೇಟ್ ಆಗ್ಬೋದು ಅಥವಾ ಅಲ್ಲಿನೂ ತಗೋಬೋದು ಅನ್ನೋದೇನಿದ್ರೆ 9 ತಿಂಗಳು ತುಂಬಿದ ತಕ್ಷಣವೇ 10 ತಿಂಗಳಲ್ಲೂ ಸಹ ತಗೊಳ್ಳುವಂಥ ವ್ಯವಸ್ಥೆ ಮಾಡ್ಕೋಬೋದು. ಅದ್ರ ಜೊತೆಯಲ್ಲಿ ಪ್ರೆಗ್ನೆಂಟ್ ಲೇಡೀಸ್ ಎಸ್ಪೆಷಲಿ ರಿಸ್ಕ್ ತಗೊಂಡು ಡೆಲಿವರಿಗೆ ಹೋಗಬಾರ್ದು. ನೀವು 2 ಮಕ್ಕಳಿದ್ದಾರೆ ಅಂದರೆ ರಿಸ್ಕ್. ಅದ್ರ ಜೊತೆಯಲ್ಲಿ ನಿಮಗೆ ಯೂಶಲಿ ಇರುವಂಥ ಕಾಯಿಲೆ ಜೊತೆಯಲ್ಲಿ ಪ್ರೆಗ್ನೆಂಟ್ ಆಗಿರೋದ್ರಿಂದ ರಿಸ್ಕ್ ಅದ. ಸೊ ಬೇಕಾದ್ರೆ ಮಕ್ಕಳು ಇನ್ನೊಂದ್ಸಲ ಮಾಡ್ಕೋಬೋದು ಅಂದರೆ ಈಗೇನ ನೀನು 2 ಮಕ್ಕಳ ಇದರಿಗೆ ನೋಡ್ಕೊಂಬಲ್ಲ ಅಂತ ಹೇಳಿದ್ರೆ ಭಾರಿ ರಿಸ್ಕಲ್ಲಿ ಇರ್ತೀವಿ. ಅಂದರೆ ಡೇ ಟು ಡೇ ನಿನಗೆ ಅವ್ರಿಗೆ ಏನು ಕೆಲಸ ಮಾಡ್ತೀವಿ ಕಿರಾಣಿ ಅಂಗಡಿ ಅವರು ಬ್ಯುಸಿ ಇರ್ತಾರೆ. ಡೇ ಟು ಡೇ ನೋಡ್ಕೊಂಬಂದಿರ್ಬೇಕು. ಡೇ ಟು ಡೇ ಹಾಸ್ಪಿಟಲ್ ಪ್ರೈವೇಟ್ ಹಾಸ್ಪಿಟಲ್ ಎಷ್ಟು ದಿನ ಅಂತ ತೋರಿಸ್ತೀವಿ. ಸರ್ಕಾರಿ ಆಸ್ಪತ್ರೆಯಲ್ಲೇ ಹೋಗ್ಬೇಕು. ಅಲ್ಲೇ ಯಾರೋ ಒಬ್ಬ ಡಾಕ್ಟರ್ ಇರ್ಬೇಕು ಈ ಥರ ಇದೆ ಅಂತೇಳಿ. ಅದ್ರ ಜೊತೆಯಲ್ಲಿ ನಿಮಗಿರುವಂಥ ಕಾಯಿಲೆ ಜೊತೆಲಿ ಬೇರೆ ಮಾತ್ರೆ ಕೊಡ್ತಾರೆ, ಅದನ್ನು ತಗೋಬೇಕು. ಅದ್ರ ಕಾಲಕ್ಕೆ ತೋರಿಸ್ಕೋಬೇಕಾಗುತ್ತೆ. ನೀವು ಆಪರೇಷನ್ ಮಾಡ್ಕೊಂಡಿಲ್ಲ ಅಂದರೆ ರಿಸ್ಕ್ ನಿಮ್ಮ ಮೇಲೆ ಇರೋದ್ರಿಂದ ತಾವು ಯೋಚನೆ ಮಾಡಿ ಮುಂದೆ ಹೋಗುವಂಥ ವ್ಯವಸ್ಥೆ ಮಾಡಬೇಕು. ಇನ್ನೊಂದು ಸರ್ ಮನೇಲಿ ಕೇಳಿದರೆ ಹಿಂಗೆ ಒಂದೇ ಮಗು ಇದ್ದಿದ್ದರೆ ವಿತ್ ರಿಸ್ಕ್ ಭಾರಿ ಕಡಿಮೆ ಇರ್ತಾಯಿತ್ತು. 2 ಮಕ್ಕಳು ವಿತ್ ಇರುವಂಥ ಕಾಯಿಲೆಗೆ ಜಾಸ್ತಿ ರಿಸ್ಕ್ ಆಗುತ್ತೆ. ನೋಡಿ ಯೋಚನೆ ಮಾಡೋದು TTs ಅದೆಲ್ಲ ಕಾಲಕ್ಕೆ